ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಈ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಅದರಿಂದ ವಿಡಿಯೋಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ. ಥ್ಯಾಂಕ್ ಯು. ನಂಬಿಕೆಯ ಬೆಳಕು. ಎಂದೋ ಒಂದು ಕಾಲದಲ್ಲಿ ಮಲೆನಾಡಿನ ಸುಂದರವಾದ ಹಳ್ಳಿಯೊಂದರಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತನಿದ್ದ. ಅವನು ಅತ್ಯಂತ ಶ್ರಮಶೀಲನಾಗಿದ್ದು ತನ್ನ ಕುಟುಂಬದ ಭರಪೋಷಣೆಗೆ ಹೊಲದಲ್ಲಿ ದಿನವೆಲ್ಲ ದುಡಿಯುತ್ತಿದ್ದನು. ಆದರೆ ಅವನ ಭಾಗ್ಯ ಎಷ್ಟು ಶ್ರಮಪಟ್ಟರೂ ಸಹ ಸದಾ ಪರೀಕ್ಷೆಗೊಳಗಾಗುತ್ತಲೇ ಇತ್ತು. ಒಮ್ಮೆ ರಾಮಯ್ಯ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ತೀರಾ ಹಸಿವಾಯಿತು. ಒಂದು ನಾಯಿ ಅವನ ಬಳಿ ಬಂದು ಸಹಾಯ ಕೇಳಿತು. ನಾಯಿ ಬಹಳ ದುರ್ಬಲವಾಗಿತ್ತು ಮತ್ತು ಎಲ್ಲಿ ನೋಡಿದ್ದರೂ ಕೇವಲ ಚರ್ಮ ಹಾಗೂ ಎಲುಬುಗಳಷ್ಟೇ ಕಾಣುತ್ತಿತ್ತು. ರಾಮಯ್ಯನಿಗೆ ನಾಯಿಯ ಸ್ಥಿತಿ ನೋಡಿ ತಕ್ಷಣ ಕರುಣೆ ಉಂಟಾಯಿತು. ಅವನು ತನ್ನ ತಟ್ಟೆಯಲ್ಲಿ ಉಳಿದಿದ್ದ ಆಹಾರವನ್ನು ನಾಯಿಗೆ ಕೊಟ್ಟನು. ಆಹಾರ ಸೇವಿಸಿದ ನಾಯಿ ಧನ್ಯವಾದವನ್ನು ಭಾವದಿಂದ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಹೋದದು. ಆ ದಿನದಿಂದ ನಾಯಿ ಪ್ರತಿದಿನ ರಾಮಯ್ಯನ ಮನೆಯ ಹತ್ತಿರವೇ ಕುಳಿಯತೊಡಗಿತು. ಅಲ್ಲಿ ಊಟ ಮಾಡಿಕೊಂಡು ರಾತ್ರಿ ದ್ವಾರದಲ್ಲಿ ಕುಳಿತುಕೊಳ್ಳುವುದು ಅದರ ದಿನಚರಿಯಾಗಿತ್ತು. ಹೀಗೆ ರಾಮಯ್ಯ ಮತ್ತು ಆ ನಾಯಿಯ ನಡುವೆ ಒಂದು ಒಳ್ಳೆಯ ಸ್ನೇಹ ತೊಡಗಿತು. ಒಂದು ರಾತ್ರಿ ರಾಮಯ್ಯ ಆಳವಾಗಿ ನಿದ್ರಿಸುತ್ತಿದ್ದನು. ಆ ಸಮಯದಲ್ಲಿ ಕಳ್ಳರು ಅವನ ಮನೆಯ ಸುತ್ತ ಒಮ್ಮೆ ಸುಳಿದರು. ಆದರೆ ನಾಯಿ ತಮ್ಮನ್ನು ಗಮನಿಸಿ ಭಯಂಕರವಾಗಿ ಬುಸುಗಾಡಿದಳು ಆರಂಭಿಸಿತು. ಅದರಿಂದ ಭಯಗೊಂಡ ಕಳ್ಳರು ತಕ್ಷಣವೇ ಅಲ್ಲಿಂದ ಓಡಿಹೋದರು. ನಾಯಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಒಡೆಯನನ್ನು ಕಾಪಾಡಿತು. ಮರುದಿನ ಬೆಳಗ್ಗೆ ರಾಮಯ್ಯ ತನ್ನ ಮನೆಯ ಸುತ್ತ ಕಳ್ಳರು ಬಂದು ಹೋಗಿರುವುದನ್ನು ತಿಳಿದುಕೊಂಡನು. ನಾಯಿ ತನ್ನನ್ನು ಕಾಪಾಡಿದ ವಿಷಯ ಅರಿತು ಅದನ್ನು ತನ್ನ ಕುಟುಂಬದ ಸದಸ್ಯನಂತೆ ಆರಾಧಿಸಲು ಆರಂಭಿಸಿದನು. ನಾಯಿಯ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಪ್ರಭಾವಿತನಾದ ರಾಮಯ್ಯ ಪ್ರತಿದಿನ ನಾಯಿ ತಿನ್ನುವುದಕ್ಕೆ ಉತ್ತಮ ಆಹಾರ ಕೊಡುತ್ತಿದ್ದನು. ಕಾಲಕ್ರಮೇಣ ರಾಮಯ್ಯನ ಪರಿಸ್ಥಿತಿ ಬದಲಾಯಿತು. ಅವನು ಹೊಲದಲ್ಲಿ ದುಡಿಯುತ್ತಿರುವಾಗ ನಾಯಿ ರಕ್ಷಕನಾಗಿ ಸದಾ ಅವನ ಪಕ್ಕದಲ್ಲಿಯೇ ಇರುತ್ತಿತ್ತು. ಈ ಘಟನೆ ಹಳ್ಳಿಯ ಎಲ್ಲರಿಗೂ ತಿಳಿಯಿತು. ಎಲ್ಲರೂ ನಾಯಿ ಹಾಗೂ ರಾಮಣ್ಣನ ಬಾಂಧವ್ಯ ಹೃದಯಸ್ಪರ್ಶಿ ಉದಾಹರಣೆಯಾಗಿ ನೋಡತೊಡಗಿದರು. ಹಳ್ಳಿಯ ಜನರು ಪ್ರಾಣಿಗಳ ಮೇಲೆ ಹೆಚ್ಚಿನ ಪ್ರೀತಿ ತೋರುವಂತೆ ಪ್ರಭಾವಿತರಾದರು. ಈ ಕಥೆಯ ನೀತಿ. ಈ ಕಥೆ ನಮಗೆ ಕಲಿಸುವ ಪಾಠವೇನೆಂದರೆ, ಪ್ರೀತಿ ಮತ್ತು ಕರುಣೆ ಯಾವಾಗಲೂ ಪ್ರತಿಫಲ ನೀಡುತ್ತವೆ. ಪ್ರಾಮಾಣಿಕತೆ ಮತ್ತು ದಯಾಳುತೆಯು ಜೀವನದಲ್ಲಿ ಶ್ರೇಷ್ಠತೆಯನ್ನು ತಲುಪಿಸಲು ಸಹಾಯ ಮಾಡುತ್ತವೆ. ಪ್ರಾಣಿಗಳು ಭಾವನೆಗಳಂತಿರುತ್ತದೆ. ಅವುಗಳಿಗೆ ಸಹ ನಮ್ಮ ಪ್ರೀತಿಯ ಅಗತ್ಯವಿದೆ. ಆದ್ದರಿಂದ ನಮ್ಮ ಸುತ್ತಲಿರುವ ಪ್ರಾಣಿಗಳನ್ನು ಪ್ರೀತಿಸುವುದರಿಂದ ನಮಗೆ ಸಹ ಅನುಕೂಲಕರವಾಗಬಹುದು.